ಹಾಯ್ ಹಾಲ್ ವೆಲ್ಕಮ್ ಟು ಡೇ ಟು ಮಿನಿ ವ್ಲಾಗ್. ಇವತ್ತಿನ ಮಿನಿ ವ್ಲಾಗ್ನ ನಾನು ಬಸ್ನಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನಮ್ಮ ಅಜ್ಜಿ ಮನೇಲಿ ಹಿರಿಯರ ಪೂಜೆ ಇತ್ತು. ಸೊ ಅದಕ್ಕೋಸ್ಕರ ಕುಣಿಗಲ್ಗೆ ಹೋಗ್ತಾ ಇದ್ದೀವಿ ನಾವು. ಸೊ ಹಾಗೆ ನನ್ನ ಮಗಳು ಬಸ್ಸಲ್ಲಿ ಸಾಂಗ್ ಆಡ್ತಾಯಿದ್ಲು, ಕೇಳಿಸ್ಕೊಳ್ಳಿ. ಸೊ ನಮಗೂ ಎಂಟರ್ಟೈನ್ ಆಗಿತ್ತು, ಕೇಳಿಸ್ಕೊತಾ ಬಂದ್ವಿ. ಹಾಗೆ ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಸೊ ಮನೆ ಮುಂದೆ ನೋಡಿ ಬೆಂಡೆಕಾಯಿ ಗಿಡ ಆಗಲಿ, ತುಳಸಿ ಗಿಡ ಆಗಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಅದು ಬೆಂಡೆಕಾಯಿ ಗಿಡ ಆ್ಯಂಡ್ ಇದು ತುಳಸಿ ಗಿಡ ಪಾಟಲ್ಲಿ ಹಾಕೋಕ್ಕಿಂತ ಪಕ್ಕದಲ್ಲಿ ಚೆನ್ನಾಗಿ ಬೆಳೆದಿದೆ. ಹಾಗೆ ಮನೆ ತೋರಿಸ್ತೀನಿ ಬನ್ನಿ. ಮನೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಪೀಸಾಗಿದೆ ಅಂತ. ನನಗೆ ಈ ಥರ ವ್ಯೂ ತುಂಬಾ ಇಷ್ಟ. ಸೊ ಸೂಪರಾಗಿತ್ತು ಈ ವ್ಯೂ ಮಾತ್ರ, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಮನೆಗೆ ಬಂದೆ. ಮನೆ ಒಳಗಡೆ ಎಲ್ಲರೂ ಮಕ್ಕಳು ಆಟಾಡ್ತಾಯಿದ್ರು. ಇದು ನಮ್ಮ ಅಕ್ಕ ಮನೆ. ಹಾಗೆ ನಮ್ಮ ಪಾಪು ಮನ್ಗಿದ್ಲು, ಅವಾಗವಾಗ ಮನ್ಗಿದ್ದಾಳೆ ಇದ್ದಿದ್ದಾಳೆ ಅಂತ ನೋಡೋಕೆ ಓಡಾಡ್ತಾನೆ ಇದ್ದೆ, ಯಾಕಂದರೆ ಮಕ್ಕಳೆಲ್ಲ ಇದ್ರಲ್ಲ ಗಲಾಟಿಗೆ. ನೋಡಿ ಮಾತ್ರ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಮನೆ ಪಕ್ಕದಲ್ಲೇ ಈ ವ್ಯೂ ಇರೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು 5 ನಿಮಿಷ ಆಚೆನೇ ವ್ಯೂ ನೋಡ್ಕೊಂಡು ನಿಂತ್ಕೊಂಡಿದ್ದೆ ನಾನು, ಯಾಕಂದರೆ ಬೆಂಗಳೂರಲ್ಲಿ ಇಂಥ ವ್ಯೂ ಸಿಗಲ್ಲ ನೋಡಿ. ಹೀಗೆ ಎಲ್ಲರೂ ಮಾತಾಡ್ಕೊತಾ ಕೂತಿದ್ರು. ಎಲ್ಲರೂ ಮಾತಾಡ್ತಾಯಿದ್ರು, ಮಕ್ಕಳು ಆಟಾಡ್ತಾಯಿದ್ರು. ಹಾಗೆ ನಾನು ಹೋಗಿ ನನ್ನ ವ್ಲಾಗ್ ಮಾಡ್ಕೊತಾ ಇದ್ದೆ. ಅದು ನಾನು ಹೋಗಿದ್ನಲ್ಲ, ಅದು ನಮ್ಮ ಅಕ್ಕ ಮನೆ. ಇದು ಬಂದು ನಮ್ಮ ಅಜ್ಜಿ ಮನೆ. ಇವ್ರ ಮನೇಲೆ ಇವಾಗ ಹಿರಿಯರು ಪೂಜೆ ಮಾಡ್ತಾರದು. ಸೊ ಇದೊಂಥರ ಅವಾಗಿಂದ ಇದೇ ಮನೆ. ಅವ್ರ ಮನೆ ಆದರೆ ಈಗ ಕಟ್ಸಿರೋದು, ಇದು ಅವಾಗಿಂದನೂ ಇದೇ ಮನೆಯೇ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಎಲ್ಲ ಅಡುಗೆ ಮಾಡ್ಕೊತಾ ಇದ್ರು. ನಾನು ಅಡುಗೆದೆಲ್ಲ ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಇದು ಮುದ್ದೆ ಮಾಡ್ತಾಯಿದ್ದೆ, ಒಂಥರ ಚೆನ್ನಾಗಿತ್ತಲ್ಲ ಹಳ್ಳಿ ಸೈಡು ಅಂತ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ ನನ್ನ ಮಗಳು ಹಾಡಾಡ್ತಾ ಇದ್ದಾಳೆ. ಸೊ ಊಟ ಎಲ್ಲ ಮಾಡಿ ಮನೆಗೆ ಬಂದ್ವಿ. ನನ್ನ ಇವತ್ತಿನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮುಂದೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಬಾಯ್.